ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವನ್ನು ಶುರು ಮಾಡಿದ್ದೀನಿ. ತುಂಬ ದಿವಸನೇ ಆಯಿತು ವ್ಲಾಗ್ ಹಾಕದೆ. ನನಗೆ ಒಂಥರ ಉದಾಸೀನ ಆಗೋಗಿದೆ ವ್ಲಾಗ್ ಹಾಕಲಿಕ್ಕೆ. ಹಾಗೆ ಇವಾಗ ಸ್ವಲ್ಪ ಹೆಲ್ತ್ ಕೂಡ ರಿಕವರಿ ಆಗಿದೆ. ಅಂದರೆ ಸ್ವಲ್ಪ ಕೆಮ್ಮು ಎಲ್ಲ ಇತ್ತಲ್ಲ, ಅಂದರೆ ನಮ್ಮ ಹೆಲ್ತ್ ಸರಿಯಾಗಿದ್ದರೆ ವಿಡಿಯೋ ಮಾಡಲಿಕ್ಕೆಲ್ಲ ಮನಸ್ಸಿರ್ತದೆ, ಇಲ್ಲ ಅಂದರೆ ಅಷ್ಟು ಮನಸ್ಸೇ ಇರಲ್ಲ. ಒಂದೊಂದು ಸಲ ವೀಡಿಯೋ ಮಾಡೋಕ್ಕೆ ಉದಾಸೀನ ಆದರೆ ಮತ್ತು ವೀಡಿಯೋ ಮಾಡೋ ಮೂಡೇ ಬರಲ್ಲ ಅಂತ ಹೇಳ್ಬೋದು. ಫೈನಲಿ ಇವತ್ತು ವ್ಲಾಗನ್ನು ಶುರು ಮಾಡಿದ್ದೀನಿ. ಇವತ್ತು ಮಕರ ಸಂಕ್ರಾಂತಿ. ಹಾಗೆ ಬೆಳಿಗ್ಗೆ ಒಂದು ಸ್ವೀಟ್ ಮಾಡಿದ್ವಿ, ಹಾಗೆ ಟಿಫಿನೆಲ್ಲ ಮಾಡಿ ದೇವ್ರ ಪೂಜೆನೂ ಕೂಡ ಮಾಡಿ ಇವಾಗ ಪ್ರಾಗ್ಯಂಗೆ ಇವತ್ತು ಸ್ಕೂಲ್ ರಜಾ ಕೂಡ ಉಂಟು. ಹಾಗೆ ಇವಾಗ ಹಾಸ್ಪಿಟಲಿಗೆ ಹೊರಟಿದ್ವಿ. ಪ್ರಾಗ್ಯಂದು ಇವತ್ತು ಅಪಾಯಿಂಟ್ಮೆಂಟ್ ಉಂಟು. ಹಾಗೆ ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇವಾಗ ಒಂದು ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರನ್ನು ಹಾಕ್ಕೊಂಡು, ಇವತ್ತು ನನ್ನ ಸ್ಕಿನ್ ಕೇರ್ ನಾನು ಎಲ್ಲಾದರೂ ಹೊರಗಡೆ ಹೋಗೋ ಸಿಂಪಲಾಗಿ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಚಳಿಯೆಲ್ಲ ಕಮ್ಮಿಯಾಗಿ ಶೆಕೆ ಶುರುವಾಗಿದೆ. ಈ ಶೆಕೆ ಬಂತಂದರೆ ನನಗಂತೂ ಚಳಿ ಜ್ವರ ಬಂದಾಗುತ್ತೆ. ಎಲ್ಲ ಓಕೆ, ಮಳೆ ಆದರೂ ಜಾಸ್ತಿ ಬರಲಿ ಓಕೆ, ಚಳಿ ಆದರೂ ಓಕೆ. ನನಗೆ ಶೆಕೆಗಾಲ ಅಂದರೆ ಸಮ್ಮರ್ ಬಂತಂದರೆ ನನಗೆ ಇಷ್ಟನೇ ಆಗೋದಿಲ್ಲ. ಹಾಗೆ ಮಾಯ್ಶ್ಚರೈಸರ್ ಹಾಕಿ ಆದಮೇಲೆ ನಾನು ಇದೊಂದು ಕ್ರೀಮನ್ನು ಅಪ್ಲೈ ಮಾಡ್ತೀನಿ. ಡೇ ಕ್ರೀಮು ಲೋಟಸ್ ಅವರದ್ದು. ಹಾಗೆ ಸನ್ಸ್ಕ್ರೀನು ತೊಗೋಬೇಕು, ಇನ್ನೂ ಒಂದು ಸನ್ಸ್ಕ್ರೀನ್ ತೊಗೊಳ್ಳುವಂತೆ, ಯಾಕಂದರೆ ಬಿಸಿಲು ತುಂಬ ಇದೆ, ಹೊರಗಡೆ ಹೋಗೋ ಫುಲ್ ಟ್ಯಾನ್ ಆಗುತ್ತೆ. ಹಾಗಾಗಿ ನಾವು ಮೇಕಪ್ ಮಾಡ್ಕೊತಾ ಇದ್ದೀವಿ. ನೀವೇನು ಮಾಡ್ಕೊತಾ ಇದ್ದೀರಿ? ಆಟಾಡ್ತಿದ್ದೀರಿ. ಪ್ರಾಗ್ಯನು ಹೊರಟು ರೆಡಿಯಾಗಿದ್ದಾಳೆ. ನಾನು ಸಹ ಹೊರಟು ರೆಡಿಯಾಗಿದ್ದಾಳೆ. 1 ಗಂಟೆಗೆ ನಮಗೆ ಅಪಾಯಿಂಟ್ಮೆಂಟ್ ಇರೋದು. ಹಾಗೆ ಇವಾಗ ಹೊರಡ್ತಾ ಇದ್ದೀವಿ. ಊಟ ಮಾಡೋಕ್ಕೆ ಆಗಲ್ಲ, ಅಡುಗೆ ಮಾಡೋ ಟೈಮ್ ಇಲ್ಲ. ಊಟ ಮಾಡಬೇಕಂದ್ರೆ ಪ್ರಾಗ್ಯ ಮೊದಲೇ ಊಟ ಮಾಡೋದ್ರಲ್ಲಿ ದೊಡ್ಡ ಕಳ್ಳಿ. ಯಾಕಂದ್ರೆ ನಾನು ಲೇಟು ಊಟ ಮಾಡೋದು, ಅದಕ್ಕೆ ಲೇಟ್. ಹೌದು, ದೊಡ್ಡ ಜನದಾಗಿ ಮಾತಾಡು ಪ್ರಾಗ್ಯ. ಹೌದು. ಆಯಿತು, ಇಷ್ಟೇ. ಒಂದು ಐಬ್ರೋ ಮಾಡಿದೆ. ಎಷ್ಟು ದಿವಸ ಆಯ್ತು ನಾನು? ಹೌದು, ಐಬ್ರೋ ಮಾಡಿದೆ. ಎಷ್ಟು ದಿವಸ ಆಯ್ತು? ಇನ್ನು ನನಗಿಂತ ಮುಂದೆ ಹೋಗ್ತೀಯಲ್ಲ ಹುಡುಗಿ. ಹೌದು, ನಾನು ತುಂಬಾ ಮುಂದೆ ಹೋಗಿದ್ದೀನಿ. ನೀನು ತುಂಬಾನೇ ಮುಂದೆ ಹೋಗಿದ್ದೆ, ನಂಗೆ ಗೊತ್ತುಂಟು. ತುಂಬಾನೇ ಮುಂದೆ ಹೋಗಿ ಈಗ ಶೆಕೆ ಆಗ್ತೈತೆ, ಚಳಿ ಎಲ್ಲ ಹೋಗಿ ಶೆಕೆಗಾಲ ಬಂದಿದೆ. ಈಗ ಹೊರಗಡೆ ಹೋದರೆ ಛತ್ರಿ ಅಂತ ಹಿಡ್ಕೊಂಡು ಹೋಗಲೇಬೇಕು. ಹಾಗೆ ಒಂದು ಲೈಟಾಗಿ ಒಂದು ಲಿಪ್ಸ್ಟಿಕ್ಕನ್ನು ಹಾಕೋ. ಜಾಸ್ತಿ ಹಾಕಿದ್ರೆ ಡಾರ್ಕ್ ಆಗ್ತದೆ, ಹಾಗೆ ಲೈಟಾಗಿ ಹಾಕೋದು ಅಲ್ಲ ಮಗ? ಅವಶ್ಯಕತೆ ಇಲ್ಲ. ಇಲ್ಲಾಂದ್ರೆ ಅವಳ ಡಾರ್ಕ್ ಲಿಪ್ಸ್ಟಿಕ್ಕೇ ತೊಗೊಳೋದು, ಲೈಟ್ ಲಿಪ್ಸ್ಟಿಕ್ ಅಂತ ತೊಗೊಳೋದೇ ಇಲ್ಲ. ಸರಿ, ಅದನ್ನ ಲೈಟ್ ಆಗಿ ಹಾಕ್ತಾರೆ. ಇನ್ನೊಂದು ಸ್ಟಿಕ್ಕರ್ ಹಾಕಿ ಬಿಡುವ. ಹಾಕಿದ್ರೆ ಮತ್ತೆ ಕೆಲಸ ಆಯ್ತು. ಲೈಟ್ ತಗೋಬೋದಲ್ವಾ? ಲೈಟ್ ತಗೊಂಡಿದ್ರೆ ಅದು ಲೈಟಾಗಿ ಆಗ್ತದೆ. ತೆಗಿಯೋಕ್ಕೂ ಆಗಲ್ಲ ಮನೆ. ಮೈಕ್ ಕೈ ತೊಳ್ಕೊ ಬರ್ತೀನಿ. ಓಕೆ, ಸೊ ಏನಂದರೆ ನಾನು ಈಗ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀನಿ. ಮತ್ತು ಇದು ನೀನು ಹತ್ರ ಒಳಗೆ ಹೋಗ್ತೀಯ ಅಂತ ಏನಾದ್ರೂ ಹಿಂದ್ಗಡೆಯಿಂದ ಮಾತಾಡು. ಏನಾದ್ರೂ ಮಾತಾಡಕ್ಕಿದ್ರೆ ಅದ್ರ ಒಳಗೆ ಹೋಗಿ ಕೂತ್ಕೊಂತೀಯ ಅಂತ. ನನಗೇನು ಮಾತಾಡಕ್ಕಿಲ್ಲ, ನನಗೆ ಏನು ಮಾತಾಡಕ್ಕಿಲ್ಲ. ಇದೊಂದು ತೆಗಿಯಕ್ಕೂ ಬರ್ತಿಲ್ಲ. ತೆಗಿಯಕ್ಕೂ ಬರಲ್ಲ. ಅಪ್ಪ, ಎಂತ ಟೈಟ್ ಮೇಲೆ ಅಷ್ಟು ತಡಿ. ಆಯ್ತು, ಭಾರಿ ಏಳು ದೊಡ್ಡ ಜನ ಅಂತ. ಇದು ಪ್ರಾಗ್ಯಂಗೆ ಹಾಕ್ಲಿಕ್ಕಂತ ನಾನು ತಗೊಂಡು ಬಂದಿದ್ದೆ, ಆಯ್ತಾ? ಆದ್ರೆ ನಾನು ಚಲ್ಲೇ ಬಿಡ್ಬಿಡ್ತೀರಿ. ಬ್ಲೂ ಕಲರ್. ಆಯ್ತು, ಇಷ್ಟೇ. ಸೀದಾ ಹೊರಡುದು ಅಲ್ಲ, ಓರಿಯಾದಾಗ ಅನಿಸ್ತಾರೆ. ಓರಿಯಾದಾಗೆ? ಎಂತ ಓರಿಯಾದಾಗೆ? ಎಂತ ಓರಿಯಾದಾಗೆ? ಹಾಗೆ ಇದು ಕಿವಿದು ಹಾಕೊಂಡಿಲ್ಲ. ಕಿವಿದ್ ಇವತ್ತು ತಲೆ ಸ್ನಾನ ಮಾಡಿದ್ದೆಲ್ಲ, ಹಾಗೆ ತೆಗ್ದಿಟ್ಟೆಲ್ಲ.
ಈಗ ಎಂತ ಇಲ್ಲಿ ನನ್ನ ಕೈ ಹಿಡಿತು. ಕೈ ತೊಳ್ಕ ಬಾ ಹೋಗು. ಹ್ಯಾಂಡ್ ಇಸ್ಕೊಂಡು ಕೈಯಲ್ಲಿ ನೋಡು ಪೇಂಟಿಂಗ್ ಮಾಡುದು. ಕಿವಿದು ಗೋಲ್ಡೆ ಹಾಕ್ತೀನಿ. ಜೀನ್ಸ್ ಅಲ್ಲ, ಸ್ನಾನ ಮಾಡೋತ್ತಿಗೆ ನಾನು ತೆಗ್ದಿಡ್ದು. ಯಾಕಂದರೆ ನಂಗದು ಸ್ನಾನ ಮಾಡುವಾಗ ಹಾಕ್ಕೊಂಡ್ರೆ ಕಿವಿ ಎಲ್ಲ ಒಂಥರ ಅದು ನೀರು ಸಿಗುತ್ತಲ್ಲ, ಒಂಥರ ನೋವು ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾನು ತೆಗ್ದಿಡು ಇಯರಿಂಗ್ಸ್. ಮತ್ತೆ ಸಣ್ಣ ನಂಗಷ್ಟು ಇಲ್ಲ ಇದು ಇಲ್ಲ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಅಂತ ಅಂದ್ರೆ ಇದು ಹೆಸರು ಮತ್ತೆ ಪೊಂಗಲ್ ಅಲ್ಲ, ಒಂಥರ ಹಾಗೆ ಸ್ವೀಟ್ ಮಾಡಿದ್ವಿ. ಇವತ್ತು ಸಂಕ್ರಾಂತಿ ಅಲ್ಲ. ಮತ್ತೆ ಇದು ಪಾಯಸ ಇತ್ತು. ಪಾಯಸ ಮೊನ್ನೆ ಮಾಡಿರೋ ಪಾಯಸ ಇದೆ. ನಿನ್ನೆ ಪಾಯಸ ಎಲ್ಲ ಮಾಡಿದ್ವಿ. ಅಕ್ಕಿ ಪಾಯಸ. ಇದು ನನ್ನ ಹೊಸತು. ಮತ್ತೆ ಸೀರಿಯಸ್ಲಿ ಊಟ ಮಾಡಿ ಇದು ಶಾರ್ಟ್ ಕರಿಮಣಿ ತೆಗ್ದಿಟ್ಟು ಹೋಗುದು ನಾನು. ಹಾಗೆ ಲಾಂಗ್ ಕರಿಮಣಿ ಹಾಕೊಂಡು ಹೋಗುದು. ಯಾಕಂದ್ರೆ ಅದು ಶಾರ್ಟ್ ಕರಿಮಣಿ ಸ್ವಲ್ಪ ಅದ್ರದ್ದು ಕೊಂಡಿ ಉಂಟಲ್ಲ, ಲೂಸ್ ಉಂಟು, ಎಲ್ಲಾದ್ರೂ ಬಿದ್ದೋದ್ರೂ ಗೊತ್ತಾಗಲ್ಲ. ಹಾಗಾಗಿ ಅದನ್ನ ತೆಗ್ದಿಟ್ಟು ನಾನು ಹೋಗುದು. ಇದು ಹಾಕೊಂಡು ಇದರಗಲೇ ಇದು ಸೆಂಟ್. ಆಯ್ತು ಇಷ್ಟೇ. ನಾನು ಸೆಂಟ್ ಹಾಕೊಂತೀನಿ. ಸೆಂಟ್ ಹಾಕೊಂತೆ. ಮತ್ತೆ ಏನಾದ್ರೆ ನಾವು ಹೊಡ್ತೀವಿ. ನಾನು ಇದು ಸೆಂಟ್ ಇದೆಯಲ್ಲ ಹಾಕೊಂಡಾಯ್ತು. ಮತ್ತೆ ಇದು ಹೊಸ ಟೀ ಶರ್ಟ್ ಮೊನ್ನೆ ರಿಲಯನ್ಸ್ ಅಲ್ಲಿ ತಗೊಂಡಿತ್ತು ಅಲ್ಲ ಅಪ್ಪು. ಹೊಸ ತಂದ್ರ ಮೇಲೆ ನಂಗೆ ಹಾಕ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ಪಟಕ್ ಅಂತ ಹಾಕೋದು. ಭಾಗ್ಯಂಗೇನು ಇಷ್ಟ ಇಲ್ಲ, ಅವಳು ಯಾವತ್ತು ಬೇಕಾದ್ರೆ ಹಾಕೊಂತ ಪಟಕ್ ಅಂತ ಹಾಕ್ಬೇಕಂತಿಲ್ಲ. ನೈಲ್ ಪಾಲಿಶು ಒಂಚೂರು ಹಾಕೊಳ್ಳೋ ಅಂತ. ಯಾಕಂದ್ರೆ ನೈಲ್ಸ್ ಎಲ್ಲ ಬಿಟ್ಟಿದ್ದೀನಲ್ವಾ, ಫುಲ್ ಹೋಗಿದೆ, ಒಂಥರ ಚೆಂದ ಕಾಣ್ತಿರ್ಲಿಲ್ಲ. ಡೋಂಟ್ ಟಚ್. ನೈಲ್ ಪಾಲಿಶ್ ಹಾಕಿ ಆಯ್ತು, ಇನ್ನು ಹೊರಡಿತು. ಗಡಿಬಿಡಿ ಆಯ್ತು. ತೋರಿಸ್ತೀನಿ. ಓಕೆ, ಇವಾಗ ಹೊರಟಿದ್ದೀವಿ. ಬಿಸಿಲು ಭಾರಿ ಜೋರುಂಟು, ಹಾಗಾಗಿ ಛತ್ರಿ ಹಿಡ್ಕೊಂಡೇ ಹೊರಟಿದ್ದೀವಿ. ಹಾಗೆ ಊಟ ಏನು ಮಾಡಲಿಲ್ಲ. ನಮ್ಗೆ 1 ಗಂಟೆ ಕೊಟ್ಟಿರೋದ್ರಿಂದ ತಿಂಡಿ ತಿಂದಿದ್ದು ಲೇಟ್ ಆಯ್ತು. ಇವತ್ತು ಪೂಜೆ ಎಲ್ಲ ಮಾಡಿ ತಿಂಡಿ ತಿನ್ನುವಾಗಲೂ ಫಲ ಅಂತಾರೆ. ಕರೆಕ್ಟಾಗಿ ನಾವು 1 ಗಂಟೆಗೆ ಅಪಾಯಿಂಟ್ಮೆಂಟ್ ಇದ್ದು 1 ಗಂಟೆಗೆ 5 ನಿಮಿಷ ಇರುವಾಗ ನಾವು ಬಂದ್ವಿ. ಇವತ್ತು ಪ್ರಾಗ್ಯಂಗೆ ರೆಗ್ಯುಲರ್ ಆಗಿ ಚೆಕಪ್ ಮಾಡೋದು. ಡಾಕ್ಟ್ರುಕ್ಕಿಂತ ಫಸ್ಟು ಅವರದ್ದು ಜೂನಿಯರ್ಸು ಪ್ರಾಗ್ಯಂದು ಹಲ್ಲೆಲ್ಲ ಫುಲ್ ಒಂದ್ಸಲ ಚೆಕಪ್ ಮಾಡಿ ಅವಳದ್ದು ಹಲ್ಲೆಲ್ಲ ಕೂಡ ಕ್ಲೀನ್ ಮಾಡಿ ಅದಕ್ಕೆ ಮೆಡಿಸಿನ್ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ. ಯಾಕಂದರೆ ಬೇರೆ ಯಾವುದೋ ಇನ್ಫೆಕ್ಷನ್ ಬರಬಾರ್ದು ಅನ್ನೋದಕ್ಕೋಸ್ಕರ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೆ ಒಬ್ಬರೇ ಡಾಕ್ಟ್ರು ಅವಳನ್ನು ಟ್ರೀಟ್ ಮಾಡೋದು. ಆಲ್ಮೋಸ್ಟ್ ಪ್ರಾಗ್ಯನ ಹಲ್ಲಿಗೆ ನಾನು ಒಂದು 2 ತಿಂಗಳ ಮೇಲೆ ಆಯಿತು ನಾನು ಬರಲಿಕ್ಕೆ. ವಾರ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ವಾರ ಬಂದು ಅವಳದ್ದು ಹಲ್ಲು ಏನಿದೆ ಒಂದೊಂದೇ ರೂಟ್ ಕೆನಲ್, ಬೇರೆ ಏನು ಟ್ರೀಟ್ಮೆಂಟ್ ಇದೆ ಎಲ್ಲ ಕೂಡ ಮಾಡಿಸಿದ್ದೀನಿ. ಸ್ಕೂಲ್ ರಜೆ ಮಾಡಿಸಿನೇ ಬಂದಿರೋದು. ಆದ್ರೂ ಒಂದು ಸಲ ಅವಳದ್ದು ಹಲ್ಲೆಲ್ಲ ಚೆಕಪ್ ಆಗಲಿ ಅನ್ನೋದಕ್ಕೋಸ್ಕರ. ಈಗ ಆಲ್ಮೋಸ್ಟ್ ಅವಳದ್ದು ಆಗಿದೆ. 1 ಹಲ್ಲಿಗೆ ಕ್ಯಾಪ್ ಹಾಕಿದ್ದಾರೆ, ಇನ್ನೊಂದು 3 ಹಲ್ಲಿದೆ ಅಷ್ಟೇ. ಹಾಗೆ ನಾವೊಂದು ಊಟ ಮಾಡಲಿಲ್ಲ, ಹಾಗೆ ಲೈಟಾಗಿ ಒಂದು ತಿಂಡಿ ತಿಂದ್ವಿ. ನಮಗೆ ಹೋಟೆಲ್ ಊಟ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ಲೈಟಾಗಿ ಅವಳು ಬನ್ಸ್ಬೇಕಂದ್ಲು, ನಾನು ಪೋಡಿ ತಗೊಂಡೆ ಗಣಸಿಂದು. ಈಗ ಮನೆಗೆ ಹೋಗಿ ನಾವು ತಿನ್ಕೊಂಡೆಲ್ಲ ದೇವಸ್ಥಾನಕ್ಕೆ ಹೋತ್ರಣ್ಣ ಎಂತದ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ.
ಆಯ್ತಾ? ಅಂತ ಅನ್ಸಿದ್ದೆ ಹೌದಲ್ಲ. ಪ್ರಾಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಎಲ್ಲ ತಿನ್ಕೊಂಡು ಅಲ್ವಾ ಅಪ್ಪು? ಕೈ ಬಿಡು, ಇನ್ನು ಬಸ್ಸಿಗೆ ಮನೆಗೆ ಹೋಗುದು ನಾವು. KSRTC ಹತ್ರನೇ ಬಸ್ ಇಳಿದು ಅಲ್ಲಿ ಭಾರತ್ ಮಾಲ್ ಹತ್ರ ಒಂದು ರಿಲಯನ್ಸ್ ಉಂಟು, ಅಲ್ಲಿಗೆ ಹೋದ್ವಿ. ಅರ್ಜೆಂಟ್ ನನಗೆ ಈಗ ಬೇಕಾಗಿರೋ ಐಟಮ್ ತೊಗೊಂಡೆ. ತುಂಬ ಏನು ತೊಗೊಳ್ಳಿಕ್ಕೆ ಇರಲಿಲ್ಲ, ಇದ್ರೂ ಈಗ ತೊಗೊಂಡು ಹೋಗೋ ಪೇಷನ್ಸು ನನಗಿಲ್ಲ. ಹಾಗೆ ಸ್ವಲ್ಪ ಬೇಕಾಗಿರೋ ಅರ್ಜೆಂಟ್ ಇದೆ, ಅದನ್ನು ತೊಗೊಂಡ್ವಿ. ಹಾಗೆ ಇವತ್ತಿದೊಂದು ಸಣ್ಣ ಬ್ಲಾಗ್ ನಾನು ಮಾಡಿರೋದು. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಹಾಗೆ ಹೊರಗಡೆ ಬಂದಾದಮೇಲೆ ಪ್ರಾಗ್ಗೆ ಕಾರಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ಲು. ಹಾಗೆ ಆಟ ಆಡು, ಬೇಗ ಮನೆಗೆ ಹೋಗುವ ಅಂತ ಹೇಳಿದೆ ನಾನು. ಯಾಕಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಒಂದು ಸಲ ಮನೆಗೆ ಹೋಗಿ ಬಿಟ್ಟರೆ ಸಾಕು ಅನಿಸಿತ್ತು. ಹಾಸ್ಪಿಟಲಿಗೆ ಹೋಗಿ ಬಂದವಳು ಇವಾಗ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಬೆಳಿಗ್ಗೆ ಹಾಸ್ಪಿಟ್ಲಿಂದ ಹೋಗಿ ಬಂದವಳು ಸ್ವಲ್ಪ ಟೀ ಎಲ್ಲ ಕುಡಿದು ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಬೆಳಗ್ಗೆಯಿಂದ ಸ್ವೀಟ್ ತಿಂದು ಒಂಥರ ಬೇಜಾರಾಗೋಗಿದೆ. ಅದಕ್ಕೆ ಇವಾಗ ಸಾಂಬಾರೆಲ್ಲ ಮಾಡೋಕ್ಕೆ ಸುಸ್ತಾಗಿದೆ. ಅದಕ್ಕೆ ವೆಜಿಟೇಬಲ್ ಪಲಾವ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಿಪೇರ್ ಆಯಿತು. ಇನ್ನು ವಿಜಿಲ್ ಒಂದು ಬಂದರೆ ಆಯಿತು. ಪ್ರಾಗ್ಗೆ ಹೊರಗಡೆ ಆಟ ಆಡ್ತಾ ಇದ್ದಾಳೆ. ಫುಲ್ಲು ಟಯರ್ಡ್ ಆಯ್ತು. ಅಂದರೆ ನಮಗೆ 1 o'clock ಹೋಗ್ಲಿಕ್ಕೆ ಇತ್ತಲ್ಲ, ಹಾಗಾಗಿ ಆ ಟೈಮಿಗೆ ನಮ್ಗೆ ಊಟ ಮಾಡೋಕ್ಕಾಗಿಲ್ಲ, ಸುಸ್ತಾಗಿ ಹೋಗಿದೆ ಫುಲ್ಲು. ಹಾಗಾಗಿ ಇವಾಗ ಒಂದು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಊಟ ಮಾಡಿ ಬೇಗ ಮಲ್ಕೊಳ್ಳೋದು. ಫುಲ್